ನೀವೆಲ್ಲ ವೇಟ್ ಮಾಡತ್ತೀರಿ ಇಂಡಿಯನ್ ಆರ್ಮಿದ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಆಕೈತಿ, ನಮ್ಮ ಏಜ್ ಎಷ್ಟು ಏಜ್ ಇದಕ್ಕೆ ಕುಂದಿರ್ತೈತಿ, ಇದು ಎಲ್ಲ ಡೀಟೇಲ್ಸನ್ನು ಇಂದಿನ ಈ ವಿಡಿಯೋ ತಿಳ್ಕೊಳ್ಳೋಣ. ಫೈನಲ್ ಆಗಿ ಇದು ಅಫಿಷಿಯಲ್ ಆಗಿ ಅವರ ಅನೌನ್ಸ್ಮೆಂಟ್ ಮಾಡಿದಾರು. ಎಲ್ಲ ಡೇಟ್ ಹಿಡ್ಕೊಂಡು A to Z ನೋಟಿಫಿಕೇಶನನ್ನು ಬಿಟ್ಟಾರು. ಈಗ ನಾವು ತಿಳ್ಕೊಳ್ಳೋಣ. ಮೊದಲನೇಗೆ ನಾವು ತಿಳಿಸೋದು ಏನಪ್ಪ ಅಂದ್ರೆ, ಏನು ಪೋಸ್ಟ್ ನೇಮ್ ಅಂದ್ರೆ ಇಂಡಿಯನ್ ಆರ್ಮಿ ಅಗ್ನಿವೀರ್ ರಿಕ್ರೂಟ್ಮೆಂಟ ರ್ಯಾಲಿ 2026 ಐತಿ. ಇದು ಔಟ್ ಆಗೈತೆ ಅಫಿಷಿಯಲ್ ಆಗಿ. ನಾ ಫಸ್ಟ್ನೇಗೆ ತಿಳಿಸೋದು ಏನಪ್ಪ ಅಂದ್ರೆ, ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇರೋದೇನ ಏಜ, ಅದನ್ನು ತಿಳಿಸ್ತಾನು. ನಿಮ್ಮ ಮಿನಿಮಮ್ ಏಜ 17.5 ವರ್ಷ ಇರಬೇಕು. ಆನಂತರ ಮ್ಯಾಕ್ಸಿಮಮ್ 22 ವರ್ಷ ಇರಬೇಕು. ಎಷ್ಟೋ ಜನ 23 ಅಂದ್ಕೊಂಡಿರಿ, ಅದು ತಪ್ಪೈತಿ, 22 ಐತಿ. ಆನಂತರ ನೀವು ಯಾವಾಗ ಹುಟ್ಟಿರಬೇಕು ಅಂದ್ರೆ ಒಂದು ಡೇಟ್ ಆಫ್ ಬರ್ತನ್ನು ನೋಡ್ಕೊರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗೈತಿ. ಒಂದು ಜುಲೈ 2005ರಿಂದ 1 ಜುಲೈ 2009 ಇತರ ಬಿಟ್ವೀನ್ ಯಾರು ಹುಟ್ಟಿದಾರಲ್ಲ ಒಳಗೆ ಅವರ ಈ ರ್ಯಾಲಿಗೆ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ 2005ರಿಂದ 2009 ಇದನ್ನು ಡೇಟ್ ನೆನಪಿಟ್ಕೋರಿ. ಅದರ್ವೈಸ್ ನಿಮ್ದು ಏನರ ಅಕಸ್ಮಾತಾಗಿ ಈಗ ಜುಲೈಕ್ಕಿಂತ ಮೊದಲಿದ್ರೆ ಅಂದರೆ 2005 ಜುಲೈಕ್ಕಿಂತ ಮೊದಲು ನೀವೇನಾರ ಹುಟ್ಟಿರಿ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕೋಕೆ ಸಾಧ್ಯ ಇಲ್ಲ. ಆನಂತರ ಇದ್ರೊಳಗೆ ಇರಬೇಕಪ್ಪ ಅಂದರೆ 2009 ಒಳಗೆ, ಜುಲೈ 1, 2009 ಒಳಗೆ ಇರಬೇಕು. ಅರ್ಧ ಅಂದ್ಕೊಂಡಿದೆ. ಈಗ ಮುಂದುವರಿನು. ಇನ್ನು ಇದರ ನೇಮ್ ಏನಪ್ಪ ಅಂದ್ರೆ, ಒಂದು ಇಂಡಿಯನ್ ಆರ್ಮಿ ಅಂತ ನಿಮ್ಗೆ ಗೊತ್ತೈತಿ. ಪೋಸ್ಟ್ ನೇಮ್ ಅಗ್ನಿವೀರ, JD, ಟ್ರೇಡ್ಸ್ಮ್ಯಾನ, ಕ್ಲರ್ಕ, ಅದರ್ ಪೋಸ್ಟ್ ಎಲ್ಲ ಇದ್ರೊಳಗೆ ಇರ್ತಾವೆ. ಆನಂತರ ಎಷ್ಟು ಪೋಸ್ಟ್ ಅದಾವು ಇದು ಇಂಪಾರ್ಟೆಂಟ್ ಆಗೈತಿ. 25,000 ಪೋಸ್ಟ್ಗಳನ್ನ ಬಿಟ್ಟಾರು. ಅಂದ್ರೆ ಫಸ್ಟ್ ಟೈಮ್ ಅಗ್ನಿವೀರ ವೇಕೆನ್ಸಿ ಒಳಗೆ 25,000 ಬಿಟ್ಟಿದ್ದ ಫಸ್ಟ್ ಟೈಮ. ಅದು ಎಕ್ಸ್ಪೆಕ್ಟೆಡ್ ಅಂತೈತಿ. ಬಟ್ 25,000 ಪಕ್ಕ, ಅದ್ರ ಮ್ಯಾಲೂ ಕೂಡ ಹಾಕವು, ಅಂದ್ರೆ ಪ್ಲಸ್ ಕೂಡ ಐತಿ. 25,000ಕ್ಕಿಂತ ಅಧಿಕ ಹುದ್ದೆಗಳು ಖಾಲಿ ಅದಾವು. ಇನ್ನು ಸ್ಯಾಲ್ರಿ ಡೀಟೇಲ್ಸ್ ನೋಡ್ಕೋರಿ. ನಿಮ್ಗೆ ಹೋದ ಫಸ್ಟ್ ಇಯರ 30,000 ರೂಪಾಯಿ ಸಿಗ್ತೈತಿ. ಸೆಕೆಂಡ್ ಇಯರ 33, ಆನಂತರ ಥರ್ಡ್ ಇಯರ 36,500, ದೆನ್ ಫೋರ್ತ್ ಇಯರ 40,000 ಮಟ ಒಂದು ಪೇಮೆಂಟ್ ಸಿಗ್ತೈತಿ. ಕ್ವಾಲಿಫಿಕೇಷನ 12th, 10th, 8th ನೀವು ಯಾವುದೋ ಇದ್ರೂ ಕೂಡ ಅಪ್ಲಿಕೇಶನನ್ನು ಆರಾಮಾಗಿ ಹಾಕ್ಬೋದು. ಇನ್ನು ಹೈಟನ್ನು ನೋಡ್ಕೋರಿ. 162 ಸೆಂಟಿಮೀಟ್ರ್ ಹೈಟ್ ಇರಬೇಕು. ಚೆಸ್ಟದ ಬಗ್ಗೆ ನಿಮ್ಮದು ಎಷ್ಟೇ ಇರಬೇಕಂತಿಲ್ಲ, ಬಟ್ 5.5 ಸೆಂಟಿಮೀಟ್ರ್ ನೀವು ಎಕ್ಸ್ಪೈಂಡ್ ಮಾಡಲೇಬೇಕು. ಇದು ಕ್ರೈಟೀರಿಯಾ ಐತಿ. ಆನಂತರ ವೇಟ ನಿಮ್ಮ ಹೈಟಿಗೆ ತಕ್ಕಂಥ ವೇಟ್ ಇರಬೇಕು. ನಿಮಗೆ ಒಂದು ರನ್ನಿಂಗ್ ಹೊಡೀರಿ, ಅದರ್ವೈಸ್ ನಿಮಗೆ ಇವೇನು ಹೆಚ್ಚು ಕ್ರಿಟಿಕಲ್ ಆಗೋದಿಲ್ಲ, ಆರಾಮಾಗಿ ಪಾಸ್ ಹಾಕಿರಿ. ಇನ್ನು ಮುಂದೆ ಅಪ್ಲಿಕೇಶನ್ನ ಫೀ ನೋಡಿರಿ, 250 ರೂಪಾಯಿ. ಅಂದ್ರೆ ಯಾರು ಅಪ್ಲಿಕೇಶನ್ ಹಾಕಕ್ಕೆ ನಿಂತಾರಲ್ಲ ಎಲ್ಲರೂ, ಆಲ್ ಕೆಟಗಿರಿದವರು, ST ಅಂತ ಬೇರೆ ಇಲ್ಲ, ವುಮನ್ಸ್ ಬೇರೆ ಇಲ್ಲ, ಏನೂ ಬೇರೆ ಇಲ್ಲ, ಎಲ್ಲರೂ ಒಂದು 250 ರೂಪಾಯಿನ ತುಂಬಲೇಬೇಕು. ನಂತರ ಹೆಂಗೆ ತುಂಬೋದಪ್ಪ ಅಂದ್ರೆ ಒಂದು ಆನ್ಲೈನ್ ಮೂಲಕನ ಅಪ್ಲಿಕೇಶನ್ ಫೀಯನ್ನು ತುಂಬಬೇಕು. ಇನ್ನು ಮುಂದಿಂದ ಡೇಟ್ಸ್ಗಳನ್ನು ನೋಡಿರಿ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ 13/2/2026 ಇವತ್ತನ. ಆನಂತರ ಲಾಸ್ಟ್ ಡೇಟ 1 ಮಂತ್ 2 ಮಂತ್ಸ್ ಟೈಮ್ ಐತಿ ನಿಮಗೆ, ಆರಾಮಾಗಿರಿ. 1/4/2026 ಇಲ್ಲೇ 2 ತಿಂಗಳು ಹೋತು. ಆನಂತರ ಒಂದು ಅಪ್ಲಿಕೇಶನ್ದು ಎಕ್ಸಾಮ್ ಡೇಟ್ ಕೂಡ ಕೊಟ್ಟರು, ಬಟ್ ಅದು ಟೆಂಟೇಟಿವ್ ಒಂದು ಇದ್ರಾಗ ಐತಿ. ಅಂದ್ರೆ ಎಕ್ಸ್ಪೆಕ್ಟ್ ಎಲ್ಲಿ ಮಟ್ಟ ಮಾಡ್ಬೋದು ನೀವು. ಅದು ಯಾವುದಪ್ಪ ಅಂದ್ರೆ 1/6/2026ರಿಂದ 15/6/2026 ಮಟ್ಟ. ಒಂದು ಇದಾಗಿತ್ತು ಅಗ್ನಿವೀರ್ಗೆ ಸಂಬಂಧಪಟ್ಟಂಥ ಒಂದು ಸಣ್ಣ ವಿಡಿಯೋ. ನಿಮಗೆ ಎಲ್ಲ ಡೌಟ್ ಕ್ಲಿಯರ್ ಆಗಿದೆ ಅಂದ್ಕೊಂಡು ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಇರುವಂಥ ಮತ್ತೊಂದು ವಿಡಿಯೋ ಮಾಡೋಣ. ಅದರೊಳಗೆ ಎಷ್ಟು ಹೈಟಿಗೆ ಎಷ್ಟು ವೇಟ್ ಇರಬೇಕು, ಆನಂತರ ಎಕ್ಸಾಮ್ ಕರೆಕ್ಟಾಗಿ ಎಲ್ಲೆಲ್ಲಿ ನಡೀತಾವೆ, ಯಾವಾಗ ನಡೀತಾವೆ ಎಲ್ಲವನ್ನು ಅದ್ರೊಳಗೆ ತಿಳ್ಕೊಳ್ಳೋಣ. ಈಗ ರಿಲೀಸ್ ಆದ ಕಾರಣಕ್ಕೆ ಒಂದು ಶಾರ್ಟಾಗಿ ಇದು ಡೀಟೇಲ್ಸ್ ಆಗಿತ್ತು.